ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ನಡುವೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಇದೀಗ ಹೋರಾಟಗಾರರ ದಿಕ್ಕನ್ನೇ ಬದಲಿಸಿದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸುಜಾತಾ ಭಟ್ ಅವರು ತನ್ನ ಮಗಳು ಎಂದು ಹೇಳಿಕೊಂಡು ಅನನ್ಯ ಭಟ್ ಅಂತ ಹೇಳಿ ಅವರು ನಾಪತ್ತೆ ಆಗಿದ್ದಾರೆ. ಸೊ ಅವರ ಆಸ್ತಿಯನ್ನು ಹುಡುಕೊಡ್ಬೇಕು ಅಂತೇಳಿ SP ಅವರ ಮೊರೆ ಹೋಗಿದ್ರು. ಸೊ ಈ ದೂರಿನಲ್ಲಿ ಏನು ಉಲ್ಲೇಖಿಸಿದ್ರು ಅದೇ ಒಂದು ಕಥೆಯನ್ನು ಹೋರಾಟಗಾರರ ಬಳಿಯೂ ಕೂಡ ಹೇಳ್ಕೊಂಡಿದ್ರು. ಅದನ್ನೇ ಹೋರಾಟಗಾರರು ನಂಬ್ಕೊಂಡಿದ್ರು. ಆದರೆ ಇದೀಗ ಒಂದೊಂದೇ ಅವ್ರು ಹೇಳಿರ್ತಕ್ಕಂಥ ಸತ್ಯಾಂಶಗಳು, ವಾಸ್ತವ ಏನಿದೆ, ಸತ್ಯ ಏನಿದೆ ಅದೆಲ್ಲವೂ ಕೂಡ ಈಗ ಹೊರಗೆ ಬರ್ತಾ ಇದೆ. ಹಾಗಾದ್ರೆ ಹೋರಾಟಗಾರರು ಈ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ. ನಮ್ಮ ಜೊತೆ ಹೋರಾಟಗಾರರಾಗಿದ್ದ ಜಯಂತ್ ಅವರಿದ್ದಾರೆ. ಸರ್, ಈಗಾಗಲೇ ಸುಜಾತಾ ಭಟ್ ಅವರು ಹೇಳಿರ್ತಕ್ಕಂಥ ಒಂದೊಂದೇ ಸುಳ್ಳುಗಳು ಹೊರಗೆ ಬರ್ತಾ ಇದೆ. ಸೊ ತಮ್ಮನ್ನು ಯಾವಾಗ ಸುಜಾತಾ ಭಟ್ ಅವರು ಅಪ್ರೋಚ್ ಆದ್ರು, ತಮ್ಮ ಹತ್ರ ಏನು ಹೇಳಿದ್ರು ಆ ಟೈಮಲ್ಲಿ? ಸರ್, ನಾವು ಈ ಧರ್ಮಸ್ಥಳ ಹೋರಾಟಕ್ಕೆ ಬರುವಾಗ ನಾನು ಈ ಹಿಂದೆನೇ ಇಲ್ಲಿ ಜಮೀನು ವಿಷಯದಲ್ಲಿ ಹೋರಾಟ ಮಾಡ್ತಾ ಇದ್ದೆ. ಎಲ್ಲ ಜಮೀನನ್ನು ಸಕ್ರಮದಲ್ಲೆಲ್ಲ ಬರೋದನ್ನು ಫೈಲ್ ಎಂಡಿಂಗ್ ಮಾಡಿ ಎಲ್ಲ ಈ ಪ್ರಭಾವಿ ವ್ಯಕ್ತಿಯರ ಸ್ವಾಧೀನ ತಗೊಳ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಕಾಡಿಗೆ ಹೋಗಿ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ನಾನು. ಅಂಥ ಸಂದರ್ಭದಲ್ಲಿ ಕರ್ನಾಡು ವಿಜಯ್ ಅಂತ ಇದ್ದಾರೆ ಬೆಂಗಳೂರಲ್ಲಿ. ಅವ್ರನ್ನ ಸರ್ ನನಗೆ ಬೈಟ್ ಕೊಡ್ತೀನಿ, ಓಕೆ ಕೊಡ್ತೀನಿ ಅಂತ ಕೊಡಿಸ್ತಾ ಇದ್ದೆ ಸರ್. ಇಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮದಿಂದ ಈ ದೇವಸ್ಥಾನಕ್ಕೆ ಬಂದ ನಂತರ ಯಾರಿಗೆಲ್ಲ ಏನೆಲ್ಲ ತೊಂದರೆ ಆಗಿದೆ ಅವರೆಲ್ಲ ಕರೆ ಮಾಡಿ ಹೇಳ್ತಾ ಇದ್ರು, ಸರ್ ಈ ಥರ ಇದೆ, ಇದು ಹೌದು ಸರ್ ಸತ್ಯ ನೀವು ಹೇಳ್ತಾ ಇದ್ರು. ಅದರ ಪ್ರಕಾರವಾಗಿ ಸುಜಾತಾ ಅಂತ ಹೇಳಿದ್ರೆ ಒಂದು 2 ವರ್ಷ ಆಗಿದೆ ಸರ್. 2 ಅಂದರೆ 1.25 ವರ್ಷ ಆಗಿರ್ಬೋದು ನನ್ನ ಪ್ರಕಾರವಾಗಿ. ಅದು ವಿಜಯ್ ಅವರಿಗೆ ಕೇಳಿದ್ರೆ ಗೊತ್ತಾಗುತ್ತೆ, ಅವ್ರ ವಿಡಿಯೋನೇ ಇದೆ ಸರ್. ಅಲ್ಲಿಂದ ವಿಜಯ್ ಅವರಿಗೆ ಫೋನ್ ಮಾಡಿದ್ರೆ ನೀವು ಸಿಗ್ತೀರಾ, ನನ್ನೊಂದು ವಿಷಯದ ಮಾತಾಡ್ತೀವಿ ಅಂತ. ಅದರ ಪ್ರಕಾರ ವಿಜಯ್ ಹೋಗಿ 2 ಎಪಿಸೋಡ್ ಮಾಡಿದ್ದಾರೆ ಸರ್. ಆ ನಂತರ ನನಗೆ ಹೇಳೋದು, ಜಯಂತನ ನೀವು ಬನ್ನಿ ನಮಗೆ ಹೋಗೋಣ, ಈ ಥರ ಇದೆ, ಒಂದು ಮಾತಾಡೋಣ ಅಂತ. ಸರಿ, ನಾನು ಹೋದೆ, ನಂಬಿದೆ ಸರ್. ಇವರು ಒಂದು ಏಜ್ ಆದವರು, ಅವ್ರ ಮಕ್ಕಳಾಗಿರ್ಬೋದು, ಸತ್ಯ ನಂಬೋಣ ಅಂತ. ಅದೇ ರೀತಿ ನಂಬಿ ತಿರ್ಗಿ ನಾವು ಹೇಳಿದ್ವಿ, ಮೇಡಮ್ ನಿಮ್ಮ ಆ ದಾಖಲೆನೂ ತಂದುಕೊಡಿ ಅಂತ ನಾನು ಕೇಳಿದ್ವಿ. ಇಲ್ಲ ಅಂತಲ್ಲ, ಸರಿ ತಂದು ಕೊಡ್ತೀವಿ ಅಂತೇಳಿ ಉಡುಪಿಗೆಲ್ಲ ಬಂದು ಸುತ್ತಾಡಿ ಆ ಸಂದರ್ಭದಲ್ಲಿ ಮಹೇಶನ ಮನೆಗೆ ಬಂದರು. ಮಹೇಶನ ಮನೆಗೆ ಬಂದು ಸತ್ಯ ಹೌದು ಇದು ಸತ್ಯ ಅಂತೆಲ್ಲ ಹೇಳಿಬಿಟ್ಟು ಹೋದರು ಸರ್. ಹೋದ ನಂತರ ಇವರಿಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಕಾಣಿಸ್ತೆ, ಅವತ್ತೇನೋ ಹೋಗಿದ್ದಾರೆ ಅಂತ ಕಾಣಿಸ್ತೆ. ತಿರ್ಗಾ ಅದೇ ವಕೀಲನ ಹಿಡ್ಕೊಂಡು ಈ SIT ರಚನೆ ಆಗುವಾಗ ಅಲ್ಲಿಗೂ ಬಂದಿದ್ದಾರೆ ಸರ್. ಅಲ್ಲಿಗೆ ಬಂದು ಇವರು ಕೊಟ್ಟಿದ್ದಾರೆ. ಕೊಡುವಾಗ ಏನಾಯ್ತು ಅಂತ ಹೇಳಿದ್ರೆ, ಪಾಪ ಇಂಥ ಒಬ್ಬರು ಏಜ್ ಆದರೂ ಬಂದಿದ್ದಾರಲ್ಲ, ಒಬ್ಬರೇ ಇರೋದು. ನಾಳೆ ಏನಾದರೂ HME ಆದರೆ ಗೊತ್ತು ಇಲ್ಲಿವರಿಗೆ, ಮಹೇಶನಿಗೆ 100% ಗೊತ್ತು ಇಲ್ಲಿ ಏನಾಗ್ತದೆ ಅಂತ. ಯಾವುದೇ ಸಾಕ್ಷಿ ಇದ್ದರೂ ಸರ್ವನಾಶ ಮಾಡ್ತೀವಿ ಅಂತ. ಅದಕ್ಕೆ ತಾನೇ ಇವಾಗ ಒಬ್ಬ ಭಯಬಿದ್ದು ಮುಸ್ಕಾಕೊಂಡು ಬರೋದು, ಅವನಿಗೆ ಗೊತ್ತಿರುತ್ತೆ ಇಲ್ಲಿ ವಿಷಯ ಅಲ್ಲ, ಅದಕ್ಕೇ ಭಯಬಿದ್ದು ಬರ್ತಾ ಇರೋದು. ಆವಾಗ ಸರಿ ಅಂತೇಳಿ SIT ತನಿಖೆ ಆಗ್ತಾ ಇದೆ, ದೂರ ಕೊಟ್ಟಿದ್ದೀವಲ್ಲ, ಸರಿ ಇರಿ ಅಂತೇಳಿ ಒಂದು ಉಳ್ಳಿಕ್ಕೆ ಜಾಗ ಕೊಟ್ಟರು ಸರ್ ಅವರು. ಸತ್ಯ ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಸರ್. ಸತ್ಯ ನನ್ನ ಕಡೆಯಿಂದ ಬಂದಿರೋದು ಏನಂತೇಳಿ ನಾವು ಹುಡುಕೀವಿ. ಆದರೆ SIT ತನಿಖೆ ಮಾಡಲಿ, ನಮಗೇನು ಸರ್, ನಾವು ಅದೇ ಅಂತ ನಾವು ಹೇಳ್ತಾ ಇಲ್ವಲ್ಲ ಸರ್. ಈ ರೀತಿಯಲ್ಲಿ ಮಾಡಿದ್ರು ಸರ್. ಅದು ನಮಗೇ ಮುಳ್ಳಾಗಿದೆ ಇವಾಗ. ಆವಾಗ ನಾವು ಯಾರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತಾ? ಯಾರೋ ಕೇಳಿದ್ರೆ ನಾವು ಹೆಲ್ಪ್ ಮಾಡ್ಬೇಕಂಗಾರೆ. ಅವ್ರು ಬರುವಾಗ ಖಾಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಂಡು ಎಲ್ಲರನ್ನು ಯಾಮಾರಿಸಿದಂಗೆ ಕಾಣಿಸ್ತಾ ಇದೆ. ಹೌದು, ನನಗೆ ಇವಾಗ ಸ್ಟಾರ್ಟಿಂಗ್ ಹೇಳುವಾಗ ಮನೆಯೆಲ್ಲ ಅಲ್ಲಿ ಅವರ ಯಾರೋ ಬಂದು ಎಲ್ಲ ಬೆಂಕಿ ಹಾಕಿದ್ರು, ಅದಕ್ಕೆ ಯಾವುದು ಮನೆ ಇರಲಿಲ್ಲ ಅಂತೇಳಿ ಎಲ್ಲ ಸರಿ ನಾವು ನಂಬಿಕೆ ಹೌದು ಆಗಿರ್ಬೋದು, ಅವರ ಜಾಗ ಏನೋ ಹೋಗಿದೆ ಅದು ಆಗಿರ್ಬೋದು, ನಾವು ನಂಬಿದೆ ಸರ್. ಏನಿದ್ರು SIT ತನಿಖೆ ಮಾಡಬೇಕಲ್ಲ ಸರ್, ಅದಕ್ಕೆ ತಾನೇ ಕೊಟ್ಟಿರೋದು. ಅದರ ಮಧ್ಯೆಯಲ್ಲಿ ಇವರು ಸುಳ್ಳಲ್ಲ ಹೇಳಿದ್ರೆ ಅದ್ರ ನಮ್ಮ ತೇಜೋದೆ ಮಾಡಿದ್ರೆ ನಾವೇನಾದ್ರು ಮನೆ ಕರ್ಕೊಂಡೋಗಿ ಇಲ್ಲ SIT ತನಿಖೆ ಮಾಡಬಾರ್ದು, ಪೊಲೀಸ್ ಇಲಾಖೆ ತನಿಖೆ ಮಾಡಬಾರ್ದು, ಸುದ್ದಿ ಮಾಡ್ತಾ ಆಗ್ತಾರೆ ಅಂತ ಹೇಳಿ ನಮ್ಮ ತಪ್ಪಂತ ಹೇಳ್ಬೋದು. ನಾವು ಕೊಟ್ಟು ಬಿಡ್ತೀವಲ್ಲ ಸರ್. ಅಲ್ಲ ನಾವಲ್ಲ, ವಕೀಲರು ಕೊಟ್ಟಿದ್ದಲ್ಲ ಸರ್, ಠಾಣೆ ಕೊಟ್ಟರೆ. ಮೊನ್ನೆ ಹೋಗಿ ಕೇಳಿದೆ ನಾನು ಧರ್ಮಸ್ಥಳ, ಸರ್ ಏನಾಗಿದೆ ಸರ್, ಸತ್ಯ ಹೊರಗೆ ಬರಲಿ ಸರ್. SIT ಕೊಟ್ಟು ಅವ್ರು ಹೇಳಿದ್ರು, ಕೊಟ್ಟು ಬಿಡ್ತಾ ಅಂತ ಹೇಳಿದ್ರು. SIT ತನಿಖೆ ಆಗ್ತದೆ ಸರ್, ಸತ್ಯ ಹೊರಗೆ ಬರಲಿ. ಈಗ ತಾವು ಅವ್ರ ಹತ್ರ ದಾಖಲೆಗಳನ್ನು ತೆಗೆದುಕೊಂಡು ಬರುವ ಅಂತೇಳಿ ತಾವೇ ಹೋಗಿದ್ದೀರಿ ಅಂದರೆ, ಆ ಟೈಮಲ್ಲಿ ಅವ್ರು ಹಿಂದೇಟ್ ಹಾಕಿದ್ರು, ಏನು ಮಾಡಿದ್ರು ಅಂತೇಳಿ ದಾಖಲೆಯನ್ನು ತೆಗಿಬೇಕು ಅಂತ ಡಿಸೈಡ್ ಮಾಡಿದಾಗ? ದಾಖಲೆಯನ್ನು ತೆಗಿಲಿಕ್ಕೋಸ್ಕರ ನಾವು ಹೇಳಿದ್ವಿ, ಹೋದ್ರು ಇಲ್ಲಂತಲ್ಲ, ಹೋಗಿ ರೌಂಡ್ ಎಲ್ಲ ಹೊಡೆದು ಬಂದರು. ಆಮೇಲೆ ಇಲ್ಲಿದು ಇನ್ನೂ ಇದೆ ಅಂತ ಹೇಳಿದ್ರು. ಮತ್ತೆ ನಾವು ಅದಕ್ಕೆ ಅಷ್ಟು ತಲೆ ಕೆಡಿಸಿಲ್ಲ. ಅದರಿಂದ ಅದೇ ಬೇಕಂತ ಅದರಿಂದ ನಾವು ಹೋಗಿಲ್ಲ ಸರ್. ಅವರಿಗೂ ನ್ಯಾಯ ಸಿಕ್ಕರೆ ಆಗಲಿ ಅಂತ ನಾನು ಹೋಗಿರೋದು. ಅಂದರೆ ನಾನು ಈ ಹಿಂದೆ ನೋಡಿದರೆ ಒಂದು ಮಗು ವಿಷಯದಲ್ಲಿ 13 ವರ್ಷದ ಇನ್ನು ಮಗಳು ಊತಾಕಿ ಜಾಗಕ್ಕೆ ಅಲ್ಲೇ ನಿಂದೊಂದು ವೀಡಿಯೋ ಮಾಡಿದೆ ಸರ್. ಇವಾಗಲೂ ಆ ವೀಡಿಯೋ ಇದೆ. ನಾನು ಯಾರಾದರೂ ಇದ್ದರೆ ಬನ್ನಿ, ಅಂದರೆ ಈ 13 ವರ್ಷದ ಈ ಥರ ಇದ್ದರೆ ಬನ್ನಿ ಅಂತ ನಾನೇ ವೀಡಿಯೋ ಮಾಡಿ ಹಾಕಿದ್ದೀನಿ. ಇಂಥ ಕೆಲಸ ನಾವು ಮಾಡ್ತಾರೆ, ಇದು ನಮಗೇ ಮುಳ್ಳಾದ್ರೆ ನಾವು ಏನು ಹೇಳಲ್ಲ ಸರ್. ಜನಸೇವೆ ಮಾಡಬೇಕಾ, ಇದಾಗಿದ್ರು ಸರ್. ಸುಜಾತಾ ಭಟ್ ಅವರು ಅನನ್ಯ ಭಟ್ ಅವರು ತನ್ನ ಮಗಳೇ ಅಂತೇಳಿ ಬಿಂಬಿಸಿದ್ರು. ಅವಳು ನಾಪತ್ತೆ ಆಗಿದ್ದಾರೆ, 2003ರಲ್ಲಿ ಇಲ್ಲಿಂದ ನಾಪತ್ತೆ ಆಗಿದ್ದಾರೆ, ಅಸ್ಥಿ ಹುಡುಕೊಡಿ ಅಂತ ಎಲ್ಲ ಹೇಳಿದರು. ಆದರೆ ಈ ಒಂದು ಪ್ರಕರಣದಿಂದಾಗಿ ತಮ್ಮ ಹೋರಾಟಕ್ಕೆ ಹಿನ್ನಡೆ ಆಯಿತು ಅಂತ ಅನಿಸುತ್ತಾ ಅಂತೇಳಿ? ಸರ್, ಅದು ಕೆಲವೊಂದು ಮಾಧ್ಯಮವರು ಈ ಸೌಜನ್ಯ ಹೋರಾಟವನ್ನು ಟಾರ್ಗೆಟ್ ಮಾಡಿದ್ದಕ್ಕೆ ಆಗಿರುತ್ತೆ ಸರ್. ಸತ್ಯಾಸತ್ಯ ಘಟನೆ ತಿಳಿದು ಇಲ್ಲ ನಮ್ಮ ಹತ್ರ ಇನ್ನೂ ಸ್ವಲ್ಪ ಮಾಹಿತಿ ತೆಗೆದು ಮಾಡಿದರೆ ಯಾವುದೇ ಹಿನ್ನೆಲೆ ಆಗ್ತಾ ಇಲ್ಲ. ಅದು ಏನಕ್ಕೋಸ್ಕರ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಅಂಥ ಮಾಧ್ಯಮರು ಕೇಳ್ತಾರೆ, ನಾವು ಹೋರಾಟ ಮಾಡ್ತಾರೋ ಹೆಣ್ಣು ಮಕ್ಕಳಿಗೋಸ್ಕರ. ಇಲ್ಲಿ ಕೊಲೆ ವಿಷಯದಲ್ಲಿ ಪ್ಲೀಸ್ ಕೈ ಜೋಡಿಸಿ. ನೀವು ಯಾರೋ ಮಾತನ್ನು ಕೇಳಿ ಹೌದಾ ಅಲ್ವಾ ಅಂತ ಹೇಳಿ ಇಂಥನ್ನು ಇನ್ನೊಬ್ಬರ ಮೇಲೆ ಗುಬೆ ಕೂರಿಸೋ ಕೆಲಸವನ್ನು ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಹೆಣ್ಣುಮಕ್ಳು ಇದ್ದಾರೆ ತಾನೆ, ನಾಳೆ ನಿಮ್ಮ ಮಕ್ಕಳಿಗೂ ಬರದೇ ಇರಲಿ ಎಂಬ ಉದ್ದೇಶ ನಾವು ಮಾಡ್ತಾ ಇರೋದು. ನಮ್ಮ ಮಕ್ಕಳಿಗೋಸ್ಕರ ಮಾತ್ರ ಮಾಡ್ತಾ ಇರೋದು. ಇಡೀ ದೇಶದಲ್ಲಿ ಯಾರು ಇಂಥ ಆಗಬಾರ್ದು. ಈ ಒಂದು ಹೋರಾಟ ಈಗಲೇ ಗೊತ್ತಿರ್ಬೋದು, ದೇಶ ವಿದೇಶ ಗೊತ್ತಾಗಿದೆ. ಇನ್ನೊಂದಷ್ಟು ಭಯ ಬೀಳ್ತಾರೆ ಸರ್. ಈ ರೀತಿಯನ್ನು ಸ್ವಲ್ಪ ತಿದ್ದುಪಡಿ ಆಗಲಿ, ಸರಿಯಾಗಲಿ ಎಂಬ ಉದ್ದೇಶ ನಮ್ಮದು. ಅದು ಹೊರತು ನಾವು ಯಾವುದೇ ಕಾರಣಕ್ಕೂ ಇಂದು ಹೇಳ್ತೀನಿ ಅಂದು
ಹೇಳ್ತೀವಿ, ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ. ಈಗ ಸುಜಾತ ಭಟ್ ಅವರು ತಮ್ಮ ವೈಯಕ್ತಿಕ ದ್ವೇಷವನ್ನು ತೀರಿಸೋದಕ್ಕೆ ತಮ್ಮನ್ನು ದಾಳವಾಗಿ ಏನಾದರೂ ಯೂಸ್ ಮಾಡ್ಕೊಂಡ್ರ ಆ ಅನುಮಾನ ಏನಾದರೂ ಇದೆಯಾ ತಮಗೆ ಅಂತ ಹೇಳಿ? ಸರ್ ಇವಾಗ ನೋಡಿದರೆ ಆ ರೀತಿಯಲ್ಲಿ ಕಾಣಿಸ್ತಾ ಇದೆ, ಏನೋ ಸೌಜನ್ಯ ಹೋರಾಟ ಇದೆ, ಇದಕ್ಕೆ ನಾವೊಂದು ಕೈ ಜೋಡಿಸಿ ನನಗೇನೋ ಒಂದು ಸ್ವಲ್ಪ ನ್ಯಾಯ ಸಿಗ್ಬೋದು, ಈ ರೀತಿಲಿ ಒಂದು ಚಿಂತೆ ಬರ್ತಾ ಇದೆ. ಮತ್ತು ಇದರ ಮಧ್ಯದಲ್ಲಿ ಒಂದಿಷ್ಟು ಸಮಯ ನಮ್ಮ ದೂರ ಇದ್ದರು ಮಾತಾಡಿಸ್ತಾ ಅವಾಗ ನಾವು ಎಣಿಸ್ತೀವಿ ಅವರಿಗೆ ಬೆದರಿಸಿರ್ಬೋದು, ಎದುರಿಸಿರ್ಬೋದು, ಅದಕ್ಕೆ ದೂರ ಹೋಗಿರ್ಬೋದು ಅಂತ ಎಣಿಸ್ತೀವಿ. ನಾವು ಬೇಕಂತ ಯಾವುದೇ ಕಾರಣಕ್ಕೂ ತಂದಿರಲಿ. ಈ ಕರ್ನಾಟಕ ರಾಜ್ಯದ ಜನತೆಗೆ ನಾವು ಸೌಜನ್ಯ ಪರ ಹೋರಾಟಗಾರ ಹೇಳ್ತೀವಿ, ನೋಡಿ ಯಾವುದೇ ಕಾರಣಕ್ಕೂ ದೇವಸ್ಥಾನ ತೇಜ ಮಾಡಲಿಕ್ಕೋಸ್ಕರ ಇನ್ನೊಬ್ಬರದಂತ ಕೂರಿಸಿ ನಾವು ಯಾವುದನ್ನೂ ಮಾಡಿಲ್ಲ ಅಂತ ಈ ಮೂಲಕ ಹೇಳ್ತೀನಿ ಸರ್. ಈಗ ಸುಜಾತ ಭಟ್ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸಲ್ಲಿ ಎಷ್ಟು ಸಮಯ ಇದ್ರು ಮತ್ತೆ ಯಾವಾಗ ಅವ್ರನ್ನ ಕಳಿಸ್ಕೊಟ್ರಿ? ಅಂದ್ರೆ ಈ ಎಲ್ಲ ಸತ್ಯಾಂಶ ಗೊತ್ತಾದ್ಮೇಲೆ ಅವರನ್ನು ಅವರಷ್ಟಕ್ಕೆ ಬಿಟ್ಬಿಟ್ರೆ ಹೇಗೆ ಅಂತ ಹೇಳಿ? ಇಲ್ಲ ಸರ್, ಸ್ಟಾರ್ಟಿಂಗ್ ಬಂದು ದೂರು ಕೊಟ್ಟ ನಂತರ ಒಂದು ವಾರ ಇದ್ರಂತ ಕಾಣಿಸ್ದೆ. ಆ ನಂತರ ಇವ್ರು ಹೋದ್ರು ಬೆಂಗಳೂರಿಗೆ. ತಿರ್ಗಾ SIT ಅವರನ್ನು ಕರಿತೀವಿ ಏನೋ ಒಂದಕ್ಕೆ ತಿರ್ಗಾ ಬಂದರು, ಅವರಾಗೆ ಬಂದಿರೋದು, ಕರೆದಲ್ಲ ಅವರಾಗೆ ಬಂದರು. ಆ ನಂತರ ಬರಲು ನಮಗಿದೆಲ್ಲ ಗೊತ್ತಿದೆ, ಅಷ್ಟೊತ್ತಿಗೆ ನಮಗೆ ಗೊತ್ತಿದೆ ಮಾಧ್ಯಮ ಮುಖಾಂತರ ಇವರು ಸುಳ್ಳು ಹೇಳ್ತಾ ಇದ್ದಾರೆ, ನಮಗೆ ಒಂದು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಕೇಳಿದರೆ ಗದರಿಸ್ತಾ ಇರ್ತಾರೆ. ಅಲ್ಲ ನಾನು ಕೇಳಿದೆ ಮೇಡಮ್ ಇವಾಗ ಮಾಧ್ಯಮದಲ್ಲಿ ಬರ್ತಾ ಇದೆ, ನಿಮ್ಮ ಮಗಳು ಮಂಗಳೂರಲ್ಲಿ ಎಜುಕೇಷನ್ ಮಾಡ್ರು ಅಂತ ಹೇಳ್ತಾರೆ 7ನೇ ಕ್ಲಾಸ್ವರೆಗೆ, ಒಂದು ವಿಷಯ ಮಾಡಿ ನಮಗೆ ಹೋಗೋಣ, ನಾನು ಬರ್ತೀನಿ, ಆ ಸ್ಕೂಲ್ಗೆ ಹೋಗಿ ವಿಚಾರಣೆ ಮಾಡೋಣ, ಕೇಳೋಣ ಅಂತೇಳಿ. ಇಲ್ಲ ಬೆಂಗಳೂರಲ್ಲಿ ಫೋಟೋ ಇದೆ, ನಾನು ಅಲ್ಲಿ ಕೊಡ್ತೀನಿ ಅನ್ನೋದು. ಹೋಗಿ ಸರ್ ಯಾವುದೋ ಫೋಟೋ ತೆಗೆದುಕೊಟ್ಟು ಅದು ಯಾರಿಗೂ ಗೊತ್ತಿಲ್ಲ ಸರ್, ನಮ್ಮವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು. ಈ ರೀತಿ ಆ ನಂತರ ನಾವು ಅಣ್ಣನಿಗೆ ಹೇಳಿದ್ವಿ, ಅಣ್ಣ ಬೇಡಲ್ಲ, ಯಾರಿಗೂ ಉಪಕಾರ ಮಾಡೋ ಕೆಲಸ ಬೇಡ ನನಗೆ, ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ, ತಲೆನೇ ಕೆಡಿಸಬೇಡಿ, ಅವ್ರು ಏನು ಬೇಕಾದ್ರೂ ಮಾಡಲಿ, ಬಿಟ್ಟಾಕಿ ಅಂದ್ರೆ ನಾವು ಬಿಟ್ಬಿಟ್ಟಿದ್ದೀವಿ ಸರ್. ಅವರ ಅಷ್ಟೇ ಹೋಗಿದ್ದಾರೆ, ಇವಾಗ ಎಲ್ಲಿದ್ದಾರೆ ಗೊತ್ತಿಲ್ಲ. ಮೊನ್ನೆ ಸ್ವಿಚ್ ಆಫ್ ಬರ್ತಾ ಇದೆ. ಮತ್ತು ನಾನು ವಿಜಿಗೆ ಹೇಳಿದೆ, ಮತ್ತು ಕೆಲವೊಂದು ಮಾಧ್ಯಮವ್ರಿಗೆ ಹೇಳಿದೆ, ಮಾಧ್ಯಮ ಗ್ರೂಪಲ್ಲಿ ಹಾಕಿದ್ದೀನಿ ನೋಡಿ, ನಾ ಯಾವ ರೀತಿಯಲ್ಲಿ ಸುಜಾತ ಮೇಡಮ್ ಅವ್ರಿಗೆ ಪರಿಚಯ ಆಗಿರೋದು, ಅವ್ರು ಹೋಗಿ ಎಲ್ಲ ವಿಷಯವನ್ನು ತಿಳಿಸಿ ಜನರಿಗೆ ತಿಳಿಸಿ ಅಂತ ವಿಜಯವರಿಗೆ ಹೇಳಿದ್ದೀನಿ. ಇನ್ನೊಂದು ಮಾಧ್ಯಮವರು ಹೋಗಿದ್ದಾರೆ ಅವರೊಟ್ಟಿಗೆ, ಅವ ಸ್ವಿಚ್ ಆಫ್ ಬರ್ತಾ ಇದೆ ಸರ್. ಇದು ಘಟನೆ ಸರ್. ಬೆಂಗಳೂರು ಹೋಗಿ 3-4 ದಿವಸ ಆಗ್ತಾ ಬಂತು, ಮತ್ತೇನಾದ್ರು ಸಂಪರ್ಕ ಮಾಡಿದಾರೆ ತಮ್ಮನ್ನು ಅಂತ? ಇಲ್ಲ, ಸಂಪರ್ಕ ಮಾಡಿದ್ರು ಇಲ್ಲ. ಅದು SIT ಆಯಿತು, ಅವರಾಯಿತು. ನಾವು ಸುಮ್ಮನೆ ಅದಕ್ಕೆಲ್ಲ ಕೈ ಹಾಕೋ ವಿಷಯ ಅಲ್ಲ ಸರ್. ನಾವು ಸತ್ಯಪರ ನ್ಯಾಯಪರ ಇವತ್ತಿಗೂ ಅದೇ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಅದರಿಂದ ಇದೀವಿ ಹೊರತು ನಾವು ಇಂಥ ಕೆಲಸಕ್ಕೆ ಕೈ ಹಾಕಲ್ಲ ಸರ್. ಸುಜಾತ ಭಟ್ ಹೇಳಿರೋ ಸತ್ಯಾಂಶ ಇದ್ರೆ SIT ಅವರು ತನಿಖೆ ಮಾಡಲಿ ಅಂತ ತಾವು ಹೇಳ್ತೀವಿ. SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲೇಬೇಕು, ಜನಕ್ಕೆ ಗೊತ್ತಾಗಲೇಬೇಕು. ನಾವು ಇವತ್ತು ತುಂಬ ಜನ ಫೋನ್ ಮಾಡಿ ಸೌಜನ್ಯ ಹೋರಾಟ ಹಿಂದೆ ಬಂತು, ತುಂಬ ಕಷ್ಟ ಆಗ್ತಾ ಇದೆ ಅಂತ ಅವ್ರಿಗೆ ಹೇಳ್ತಾ ಇದ್ವಿ ಸರ್. ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಸತ್ಯ ದಾರಿ ಬಿಟ್ಟು ಹೋಗಿಲ್ಲ. ಅದು ಹಿನ್ನೆಲೆ ಆಗಬೇಕಾದ್ರೆ ಮಾಧ್ಯಮ ಮುಖಾಂತರ ಹಿನ್ನೆಲೆ, ಅದು ಸತ್ಯದ ಪರವಾಗಿ ಹಿನ್ನೆಲೆ ಆಗಿಲ್ಲ. ಯಾಕಂತ ನಾವಲ್ಲಿ ಸುಳ್ಳು ಹೇಳಿಲ್ಲ, ಯಾರು ತೇಜೋವಧೆ ಮಾಡಿಲ್ಲ, ದೇವಸ್ಥಾನ ತೇಜೋವಧೆ ಮಾಡಿಲ್ಲ. ಸತ್ಯಕ್ಕೊಂದು ಅನ್ನ ಹಾಕಿದ್ದಾರೆ ಮಹೇಶನ್, ಅದು ಯಾರಿಗೂ ಅನ್ನ ಹಾಕ್ತಾರೆ, ಯಾರು ಬಂದರೂ ಅನ್ನ ಹಾಕ್ತಾರೆ, ಆ ಅನ್ನ ಹಾಕಿದ್ದಾರೆ. ಮತ್ತು ಅವ್ರದ್ದೇನಂತೇಳಿ ಆ ಒಂದು ನೋವು ನನಗೂ ಬರುತ್ತೆ ಕೆಲವೊಂದು ಸರಿ. ಆ ಒಂದು ಏನಂತೇಳಿ ಆ ಹೆಣ್ಣು ಮಕ್ಕಳ ವಿಷಯ ಬಂದರೆ ಒಟ್ಟು ನನಗೆ ಗೊತ್ತಾಗಲ್ಲ, ಮಾತಾಡೋದು ಜೋರಾಗಿರುತ್ತೆ. ಅಂದರೆ ಅಷ್ಟು ನೋವಿದೆ ಸರ್. ಒಂದು ತನ್ನ ಮಗಳಿಗೆ ಇದೇ ಪರಿಸ್ಥಿತಿ ಆಗೋದು ತನ್ನಷ್ಟು ಒಂದು ನಿಮಿಷ ಕೂತು ಆಲೋಚನೆ ಮಾಡಿದರೆ ಆ ನೋವು ಗೊತ್ತಾಗುತ್ತೆ. ಅವರು ಅಷ್ಟೇ ಆಗಿರೋದು, ನೊಂದು ಲಾಸ್ಟ್ ಮಾತಾಡ್ತಾ ಇರೋದು. ಅದು ನಾವು ಹೇಳ್ತಾ ಇದ್ದೀವಿ, ಬೇಡ ನಮ್ಗೆ ಇನ್ನು ಯಾರಿಗೆ ಮಾತಾಡಬೇಡಿ, ನ್ಯಾಯಪರ ಧರ್ಮಪರ ಹೋಗೋಣ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಅದರ ಮಧ್ಯೆಯಲ್ಲೇ ಕರ್ಕೊಂಡು ಜೈಲಿಗೆ ಹಾಕಿ ಆಯಿತು ಸರ್. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಹೋರಾಟಗಾರರಾಗಿರ್ತಾರೆ ಜಯಂತ್ ಅವರು ಹೇಳಿರ್ತಕ್ಕಂಥ ಮಾತು. ಈಗಾಗಲೇ ಬಂದಿರತಕ್ಕಂಥ ಸುಜಾತ ಭಟ್ ಅವರು ನಮಗೂ ಕೂಡ ಏನು ದೂರಿನಲ್ಲಿ ಉಲ್ಲೇಖ ಮಾಡಿದ್ರು ಅದಷ್ಟನ್ನೇ ಹೇಳಿದರು. ಸೊ ಅದನ್ನು ಕೂಡ ನಾವು ಇವ್ರದ್ದು ಸತ್ಯಾಂಶ ಇರ್ಬೋದೇನು ಅಂತ ನಂಬಿದ್ವಿ. ಆದರೆ ಈಗ ಒಂದಿಷ್ಟು ವಿಚಾರಗಳು ಗೊತ್ತಾಗ್ತದೆ. ಹೀಗಾಗಿ SIT ಅವರು ಈ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಲಿ, ಸತ್ಯ ಇದ್ರೆ ಹೊರಗೆ ಬರಲಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.